ನಾನು ಲೀಲಾವತಿ ಅಮ್ಮನ್ನ ಕಂಡಂತವ್ರು ಅಂದ್ರೆ ನಾನು ಚಿಕ್ಕ ವಯಸ್ಸಿಂದ ಸಿನಿಮಾಗಳು ನೋಡ್ಕೊಂಡು ಬೆಳೆದವನು. ನಾನು ತೆರೆ ಮೇಲೆ ಅವ್ರನ್ನ ನೋಡಿ ಆನಂದ ಪಟ್ಟವನು. ನನ್ನ ಅದೃಷ್ಟ ಏನಪ್ಪಾ ಅಂದ್ರೆ ನಾನು ಫಸ್ಟ್ ಸಿನಿಮಾ ಕಾಲೇಜ್ ಹೀರೋ ನನ್ನ ಡೆಬ್ಯೂ ಇವ್ರ ಬ್ಯಾನರ್ ಅಲ್ಲಿ ಆಗಿದ್ದು. ನಾನು ಮೈನ್ ವಿಲನ್ ಆಗಿ ಪರಿಚಯ ಆಗಿದ್ದು ನಾನು ಈ ಸಿನಿಮಾದಿಂದನೇ. ಆ ದಿನನ ಈಗ ಜ್ಞಾಪಿಸ್ಕೊಂಡ್ರೆ ನನ್ನ ಮೈಯಲ್ಲಿ ಒಂದು ಚಳಿ ತರ ಆಗ್ತಾ ಇದೆ. ಯಾಕೆಂದ್ರೆ ಅವತ್ತು ಅವರು ಪ್ರತಿ ಸನ್ನಿವೇಶದಲ್ಲೂ ಜೊತೆಲಿ ಇದ್ಕೊಂಡು ಹೀಗೆ ಆಕ್ಟ್ ಮಾಡ್ಬೇಕು ಅಂತ ಅವರು ನನ್ನ ಬಗ್ಗೆ ಈಗ ಮಗ ವಿನೋದ್ ರಾಜ್ ಅವ್ರಿಗೆ ಹೇಳ್ಕೊಡ್ಬೋದು, ಬಟ್ ನನಗೆ ಕೂಡ ಅವ್ರು ಹೇಳ್ಕೊಟ್ಟಂತ ದಿನಗಳು ನನಗೆ ಈಗಲೂ ಮನಸ್ಸಲ್ಲಿವೆ. ಬಹಳ ಒಳ್ಳೆ ಉತ್ತಮ ಮನೋಭಾವ ಇರುವಂತ ವ್ಯಕ್ತಿ ಅವರು. ಬಹಳಷ್ಟು ವಿಚಾರಗಳಲ್ಲಿ ಅವರು ರೋಲ್ ಮಾಡಲಾಗಿದ್ದಾರೆ. ಒಬ್ಬ ನಿರ್ಮಾಪಕಿ ಆಗ್ಬೋದು, ಚಿತ್ರರಂಗಕ್ಕೆ ಕಲಾ ಸೇವೆ ಆಗ್ಬೋದು, ಒಳ್ಳೆ ನಾಯಕ ನಟನ ಕೊಟ್ಟಂತದ್ದಾಗ್ಬೋದು, ಹಾಸ್ಪಿಟಲ್ ಮಾಡಿದ್ದಾಗ್ಬೋದು, ಹಾಗೆ ಬಹಳಷ್ಟು ವಿಚಾರದಲ್ಲಿ ರೋಲ್ ಮಾಡಲಾಗಿದ್ದಾರೆ. ನನ್ನ ಪ್ರಕಾರ ಲೀಲಾವತಿಯವರು ಮತ್ತೆ ಹುಟ್ಟಿ ಬಂದು ಮತ್ತೆ ಎಲ್ಲರ ಈ ಜನಗಳ ಪ್ರೀತಿನ ಗಳಿಸ್ಲಿ ಮತ್ತೆ ಅಂತ ಕೇಳ್ಕೊತೀನಿ. ಇಷ್ಟೇ ನಾನು ಈ ಸಮಯದಲ್ಲಿ ಅವ್ರನ್ನ ಜ್ಞಾಪಿಸ್ಕೋತೀನಿ. ನಿಜವಲ್ಲ ನಂಗೆ ಬಹಳ ಫೀಲ್ ಆಗ್ತಾ ಇದೆ. ವಿನೋದ್ ರಾಜ್ ತಾಯಿ ಕಂಡ ಕನಸನ್ನ ನನಸು ಮಾಡುವಂತ ಒಬ್ಬ ಮಗ. ತಾಯಿ ಸಂಪಾದನೆ ಮಾಡಿದ್ದನ್ನ ಹಾಳು ಮಾಡದೆ, ದುಂದು ವೆಚ್ಚ ಮಾಡದೆ, ಅದನ್ನ ಸದ್ವಿನಿಯೋಗ ಮಾಡುವಂತ ಒಬ್ಬ ಶ್ರೇಷ್ಠ ಗುಣ, ಶ್ರೇಷ್ಠ ಸಂಸ್ಕಾರನ ಪಡೆದಂತ ಒಬ್ಬ ಮಗ. ಈಗಾಗಲೇ ಮ್ಯಾಕ್ಸಿಮಮ್ ಅವರು ಜನಗಳ ಪ್ರೀತಿನ ವಿನೋದ್ ರಾಜ್ ಕಳಿಸ್ತಾ ಹೋಗ್ತಾ ಇದ್ದಾರೆ. ಇನ್ನು ನನ್ನ ಸ್ನೇಹಿತನಾಗಿ ಹೇಳ್ಬೇಕು ಅಂದ್ರೆ ಈಸ್ ಎ ಹ್ಯೂಮನ್ ಬೀಯಿಂಗ್, ಮಾನವೀಯತೆನ ಇಟ್ಕೊಂಡಿರುವ ಸ್ನೇಹಿತ. ಚಿತ್ರರಂಗದಲ್ಲಿ ಮತ್ತೆ ಅವರು ಬರಬೇಕು,